ರಾಮ ಜಯ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ರಘುರಾಮ. ರಾಮ 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 ರಾಮನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಗುರೂಜಿಯವರನ್ನ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಎಲ್ಲೆಲ್ಲೂ ರಾಮನಾಮನೇ ಕೇಳಿ ಬರ್ತಾ ಇದೆ, ಬಹಳಾನೇ ಖುಷಿ ಅನ್ನಿಸ್ತಾ ಇದೆ ಎಲ್ಲಾ ರಸ್ತೆಗಳಲ್ಲೂ ಕೂಡ. ಹಾಗೆ ಗುರುಜಿ, ಒಂದು ವಿಶೇಷ ಅಂದ್ರೆ ಇವತ್ತು ನೀವು ಕೂಡ ಸಾಕಷ್ಟು ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿರ್ತೀರಾ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕೂಡ ರಾಮನ ಸ್ಮರಣೆನೇ ನಡೀತೆ ಅಂತ ಅನ್ಕೊಳ್ತಾ ಇದ್ದೇನೆ. ಏನ್ ಹೇಳ್ತಿದ್ದೀರಾ ಗುರುಜಿ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಶ್ರೀರಾಮಚಂದ್ರನಿಗೆ ಅನುಗ್ರಹವಾಗಿ ಕೊಡ್ತಕ್ಕಂಥ ನಾಮ ಇನ್ನೊಂದಿಲ್ಲ. ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಏಕೋಬಿರಾಮ ಅಂಥೇಳಿ ಅಂಥ ಒಂದು ಯುಗ ಪುರುಷ ಮತ್ತೊಬ್ಬನಿಲ್ಲ. ಏಕಪತ್ನಿ ವ್ರತ ಅಂಥೇಳಿ ಎಲ್ಲರೂ ರಾಮಚಂದ್ರನ ತೋರಿಸ್ತಾ ಇದ್ರೆ ಹೊರತು ಯಾವ ಕಾಲಕ್ಕೂ ಮತ್ತೊಂದು ವಿಶೇಷವಾಗಿ ಕೃಷ್ಣನಾಮ ಅಂಥೇಳಿ ಬೇರೆಯವರನ್ನ ಯಾವ ಕಾಲಕ್ಕೂ ತಾತ್ಸಾರದಿಂದ ಕಾಣಲಿಲ್ಲ. ರಾಮನ ಒಂದು ನಾಮಾಂಕಿತ ಎಷ್ಟೋ ಯುಗದಿಂದ ಬರ್ತಾ ಇದೆ. ಇವತ್ತರೆಗೂ ರಾಮ ಕಥಾಮಾಲಿಕ ಎಲ್ಲರೂ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ರಾಮಾಯಣ ಮಹಾಭಾರತ ಅಂತ ಹೇಳ್ತಾನೆ ಕೂತಿರ್ತಾರೆ. ಯಾರು ಹೇಳಿದ್ರು ರಾಮನೇ ಸೀತನಿಗೆ ಗಂಡ, ಸೀತನ ಕದ್ಕೊಂಡು ಹೋಗಿದ್ದೆ ರಾವಣ, ಯಾವತ್ತಿದ್ರೂ ರಾಮ ಬಂಟನಾಗಿರ್ತಕ್ಕಂಥವನೇ ಹನುಮಂತ. ಯಾರೇ ಹೇಳಿ, ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಜೀವನ ಆಧಾರವಾಗಿರ್ತಕ್ಕಂಥ ರಾಮಾಯಣ ನಡೀಬಾರ್ದು ನೋಡಿ. ರಾಮ ಅವನ್ನಾಡಿರ್ತಕ್ಕಂಥ ಆಟಗಳು ಎಷ್ಟು ವಿಶೇಷ ಅಂತಕ್ಕಂಥ ವಿಚಾರಗಳು ನೀವೆಲ್ಲ ತಿಳ್ಕೋಬೇಕಾದ್ರೆ ಅವನಲ್ಲಿರ್ತಕ್ಕಂಥ ಲೀಲೆಗಳನ್ನು ಅಪಾರವಾಗಿ ನಂಬಿಕೆಯನ್ನು ಅಂಥ ಒಂದು ನಂಬಿಕೆ ಇಟ್ಟು ಜೀವನದಲ್ಲಿ ನಡೀತಾ ಹೋಗಬೇಕು. ಜೀವನದ ಹಾದಿಯಲ್ಲಿ ನಾವು ನಡೀತಾ ಹೋದರೆ ಏಕೋಬಿರಾಮ ಅಂತ ಕರಿತೀವಿ. ಏಕೋಬಿರಾಮ ಅಂತ ಯಾಕೆ ಕರಿತೀವಿ ಅಂದರೆ, ರಾಮಚಂದ್ರನಿಗೆ ಇರ್ತಕ್ಕಂಥ ಒಂದು ಅನುಗ್ರಹ, ಅವನಿಗಿರ್ತಕ್ಕಂಥ ಬಣ್ಣದ ಲೇಪನ, ಅವನಿಗೆ ಹಾಕಿರ್ತಕ್ಕಂಥ ಒಂದು ಚೈತನ್ಯ, ಅವನು ಸೂರ್ಯ ವಂಶಸ್ಥನಾಗಿರ್ತಕ್ಕಂಥ ಒಂದು ಮಹಾನ್ ಚೇತನ. ಇವನಲ್ಲಿ ಆ ಸೂರ್ಯ ಯಾವತ್ತೂ ಸಾಕ್ಷಾತ್ಕಾರ ಕೊಡ್ತಾನೇ ಇರ್ತಾನೆ ಅಂತ. ಯಾಕೆಂದರೆ ಸೂರ್ಯ ವಂಶಸ್ಥ ರಾಮ ಅಂದರೆ ನಾವೇನು ಹೇಳ್ತೀವಿ, ಪಂಚಾಯತನದಲ್ಲಿ ಸಾಕ್ಷಾತ್ ಪರಮೇಶ್ವರ, ಆಗ್ನೇಯದಲ್ಲಿ ಜಗನ್ಮಾತೆ ದುರ್ಗಾ, ವಾಯುದಲ್ಲಿ ಸಾಕ್ಷಾತ್ ಮಹಾಗಣಪತಿ, ಆಕಾಶ ಮಾರ್ಗೇನ ಸ್ವರೂಪ ಸ್ವಯಂ ಸೂರ್ಯನಾರಾಯಣ ಅಂತ ಕರಿತೀವಿ. ಆ ಸೂರ್ಯನಾರಾಯಣನೇ ಸ್ವತಃ ಭೂಮಿಗೆ ಧರೆಗಿಳಿದು ನಾರಾಯಣ ಮತ್ತೆ ಅವತಾರ ತೆಗೆದ ಅಂತ. ಕೃಷ್ಣ ಚಂದ್ರನ ಅವತಾರದಿಂದ ಬಂದಿರತಕ್ಕಂಥ ಒಂದು ಚಂದ್ರವಂಶಸ್ಥ, ರಾಮ ಸೂರ್ಯವಂಶಸ್ಥ. ಅದಕ್ಕೆ ನಾವೆಲ್ಲ ಕೆಲವರು ಏನು ಮಾಡ್ತೀವಿ, ಚಾಂದ್ರಮಾನ ಯುಗಾದವಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಕೃಷ್ಣನಾಮ ಸಂವತ್ಸರ ಅಂತ. ಅದೇ ರೀತಿಯಾಗಿ ರಾಮನಾಮದಲ್ಲಿ ಸೌರಮಾನ ಪೂಜೆಯನ್ನು, ಉಗಾದಿಯನ್ನು ಆಚರಿಸ್ಕೊಂತಾರೆ ಒಂದಷ್ಟು ಜನ. ರಾಮಾಯಣನ ಅನುಗ್ರಹವಾಗಿ ಪಡೀತಕ್ಕಂಥ ಈ ದಿನ ರಾಮನವಮಿ ಅಂತ ಏನಂತಿದ್ದೀರಾ, ಹಿಂದಿನ ದಿವಸನೇ ಅಂದರೆ ನಿನ್ನೆ ದಿವಸನೇ ಅವನ ನಕ್ಷತ್ರ ಬಂದೋಯ್ತು, ಅವನು ಆಲ್ರೆಡಿ ಹುಟ್ಟಾಗೋಯ್ತು. ಇವತ್ತು ಆ ರಾಮನವಮಿ ದಿವಸ ಶ್ರವಣಕುಮಾರನಿಗೆ ಶಾಂತಿಗೋಸ್ಕರ ದಶರಥ ಮಹಾರಾಜ ಆಚರಿಸ್ಕೊಂಬಂದಿರತಕ್ಕಂಥ ಈ ನವಮಿ ದಿವಸ ನಾವು ಇಬ್ಬರನ್ನ ಸ್ಮರಣೆ ಮಾಡ್ಕೊತೀವಿ. ಯದ್ಭಾವಂ ತದ್ಭವತಿ ಅಂತ. ಅದಕ್ಕೆ ರಾಮ ನಾಮ ಚಂದವೋ ಕೃಷ್ಣನಾಮ ಚಂದವೋ ಅಂಥೇಳಿ ಕೃಷ್ಣ ರಾಮನ್ನ ಇಬ್ಬರೂ ನೆನೆಸ್ಕೋಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಮನಸ್ಸು ಚೆನ್ನಾಗಿದ್ದರೆ ಚಂದ್ರನ ಅನುಗ್ರಹ ಕೃಷ್ಣನಿಂದ ಆಗತ್ತೆ. ಸೂರ್ಯ ಯಾವತ್ತಿದ್ರೂ ತೇಜಸ್ಸು, ಆರೋಗ್ಯ ಬೇಕು. ಅದಕ್ಕೆ ನಿಮಗೆ ಇರೋದೇ ಎರಡು ಮಾರ್ಗ. ಏನು ಅಂದರೆ, ಯಾವತ್ತಿದ್ರೂ ಪೂರ್ವದ ಮನೆ ಬಾಗಲು ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇರ್ತೀನಿ ಅಂದರೆ, ರಾಮ ಯಾವತ್ತೂ ಪೂರ್ವದಲ್ಲಿ ನಿಂತಿರ್ತಾನೆ, ಸೂರ್ಯನು ಮುಂದೆ ಪೂರ್ವದಲ್ಲೇ ನಿಂತಿರ್ತಾನೆ. ನಮ್ಮ ಆರೋಗ್ಯ ರಕ್ಷಣೆಯನ್ನು ಕೊಡ್ತಕ್ಕಂಥವ್ನು ರಾಮನೇ. ಅದಕ್ಕೋಸ್ಕರ ಆ ಪುನರ್ವಸು ನಕ್ಷತ್ರ ಎಲ್ಲಿದೆ, ಮಿಥುನ ರಾಶಿಯಲ್ಲಿ. ಆ ಮಿಥುನ ರಾಶಿ ಯಾರ್ದು, ಬುಧನ ಮನೆ. 50-50. ಅದಕ್ಕೆ ಗುರು ಅನುಗ್ರಹನೂ ಕೊಡ್ತಾನೆ. ಗುರು ಮಗನಾಗಿರ್ತಕ್ಕಂಥ ಬುಧನು ಪೂರ್ಣ ಅನುಗ್ರಹ ಕೊಡ್ತಾನೆ. ಅದೇ ರೀತಿ ಚಂದ್ರನಿಂದ ಬಂದಿರತಕ್ಕಂಥ ಆ ಅಂಶ ಮನೋಕಾರಕನಾಗಿರ್ತಕ್ಕಂಥ ಮನಸ್ಸನ್ನು ನೆಮ್ಮದಿ ಕೊಡೋನು ಆ ರಾಮ ಪುನರ್ವಸು ನಕ್ಷತ್ರ. ಅದಕ್ಕೆ ಇವತ್ತಿನ ದಿವಸ ಆ ರಾಮನವಮಿಯಲ್ಲಿ ನೀವೆಲ್ಲರೂ ರಾಮನವಮಿ ಆಚರಿಸ್ತಿದ್ದೀರಾ, ಭಾಳ ಸಂತೋಷ. ಆಚರಿಸೋದು ಹೇಗೆ ಎತ್ತ ಅಂತ ಹೇಳ್ಕೊಟ್ಟಿದ್ದೆ. ಏನೋ ಮಜ್ಜಿಗೆಯನ್ನು ಹಂಚ್ತೀರಾ, ಪಾನಕವನ್ನು ಹಂಚ್ತೀರಾ, ಕೋಸಂಬರಿನ ಹಂಚ್ತೀರಾ. ದೇವತಾ ಅನುಗ್ರಹದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಕಡುಬಡವರಿಗೆ ಎಲ್ಲೆಲ್ಲಿ ದಾರಿದ್ರ್ಯವಿದೆಯೋ ಆ ದಾರಿದ್ರ್ಯವನ್ನೆಲ್ಲ ಓಡಿಸಿ ರಾಮ ಅಂದರೆ ಕತ್ಲಾಗಿರ್ತಕ್ಕಂಥ ಅವರ ಜೀವನನ ಬೆಳಕು ತರೋನು ರಾಮ.
ಆ ರಾಮ ಬರ್ತಾ ಇದ್ದಾನೆ ಅಂದರೆ ರಾಮರಾಜ್ಯದಲ್ಲಿದ್ದೀವಿ. ಎಲ್ಲರೂ ಹೇಳ್ತಾರೆ, ಆ ಕಾಲದಿಂದ ಬಾಯಿ ಮಾತುಗಾದ್ರೂ ಏನು ಹೇಳ್ಕೊಂಬಂದ್ವಿ, ರಾಮರಾಜ್ಯದಲ್ಲಿ ಇರಬೇಕಪ್ಪ ನಾವೆಲ್ಲ ಅಂತ ಹೇಳಿದ್ರದ್ದು ಕೃಷ್ಣ ರಾಜ್ಯದಲ್ಲಿ ಇರಬೇಕು ಅಂತ ಯಾರು ಹೇಳಿಲ್ಲ. ಅಂದರೆ ರಾಮರಾಜ್ಯದಲ್ಲಿ ಇರಬೇಕು ಅಂದರೆ ರಾಮ ಅಂತಲ್ಲ, ರಾಮ ವಂಶಸ್ತ್ರ ಆಗಿರ್ತಕ್ಕಂಥ ವಿಚಾರ ಸೂರ್ಯವಂಶಸ್ಥರು ಅಂತ. ಆ ಸೂರ್ಯ ತೇಜಸ್ ಬರ್ತಾ ಇದ್ರೆ ನಿಮ್ಮನೆ ಜೀವನ ಕತ್ಲೆಲ್ಲ ದೂರ ಆಗ್ತಾ ಇರುತ್ತೆ, ಆ ಬೆಳಕು ಚಿಮ್ತಾ ಇರುತ್ತೆ ಅಂತೆ. ಸೀತಾಮ್ಮನವರು ಮದುವೆ ಮಾಡ್ಕೊಳ್ಳೋಕೆ ಮೊದಲು ಸಾಧಾರಣವಾಗಿ ನಾವೇನು ಹೇಳ್ತಿದ್ದೀವಿ, ಬಲಗಡೆ ಬರಬೇಕು ಹೆಂಡತಿ ಅಂತ. ಕಾರ್ಯವನ್ನು ಮಾಡಬೇಕಾದ್ರೆ ಬಲಗಡೆ ಬರ್ತಾಳೆ ಹೆಂಡತಿ, ಕಾರ್ಯ ಆದಮೇಲೆ ಎಡಭಾಗದಲ್ಲಿ ಬರ್ತಾಳೆ. ಅಂದರೆ ನೋಡಿ, ಸಾಧಾರಣವಾಗಿ ಮದುವೆ ಆಗೋ ಸಮಯ ಅಂದರೆ ಗಂಡ ಹೆಂಡತಿ ಮದುವೆ ಆಗೋ ಸಮಯದಲ್ಲಿ ನೂತನವಾಗಿ ಮದುವೆ ಆದಾಗ ಯಾವತ್ತು ಬಲಭಾಗದಲ್ಲೇ ಬರ್ತಾಳೆ ಹೆಂಡತಿ. ಅದಕ್ಕೆ ಒಂದೊಂದು ದೇವಸ್ಥಾನದಲ್ಲಿ ನಾವು ನೋಡ್ಬೋದು, ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಇಟ್ಟಾಗ ಬಲಭಾಗದಲ್ಲಿ ಸೀತಾಮ್ಮನವರು ನಿಂತಿರ್ತಾಳೆ. ಅಂದರೆ ಯಾವತ್ತು ಯುದ್ಧಕ್ಕೆ ಮೊದಲು, ಯುದ್ಧ ಆದಮೇಲೆ ಪಟ್ಟಾಭಿಷೇಕ ಆಯಿತು, ತೊಡೆ ಮೇಲೆ ಕೂಡಿಸ್ಕೋಬೇಕು, ಅದಕ್ಕೆ ಎಡಭಾಗಕ್ಕೆ ಬರ್ತಾಳೆ. ಅದಕ್ಕೆ ಸೀತಾಮ್ಮನವರು ಎಡಭಾಗಕ್ಕೆ ಬಂದು, ಲಕ್ಷ್ಮಣ ಇಷ್ಟೂ ಸೇವೆಯನ್ನು ಮಾಡಿದವನು ಬಲಭಾಗಕ್ಕೆ ಬರ್ತಾನೆ. ಆಂಜನೇಯ ಯಾವತ್ತಿದ್ರೂ ಲಕ್ಷ್ಮಣನ ಮುಂಭಾಗದಲ್ಲೇ ಕೂತಿರ್ತಾನೆ, ರಾಮನಿಗೆ ಬಂಟನಾಗಿ ಪರಿಪೂರ್ತನೆ ಮಾಡ್ತಿರ್ತಾನೆ. ಸೀತಾಮ್ಮನವ್ರ ಹತ್ರ ಹೋಗೋದು ಯಾವಾಗ, ಪಟ್ಟಾಭಿಷೇಕ ಆದಮೇಲೆ. ಅದಕ್ಕೆ ನಾವೇನು ಹೇಳ್ತಿದ್ವಿ, ಯಾವ ಕಾಲಕ್ಕೂ ನಿಂತಿರ್ತಕ್ಕಂಥ ರಾಮ ಫೋಟೋಗಳನ್ನು ನೀವುಗಳು ಮನೆ ಒಳಗಡೆ, ಕೆಲವರೆಲ್ಲ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ, ಯಾವುದೋ ಭಜನ ಮಂದಿರ ಇಟ್ಟಿರ್ತಾರೆ, ಆಯಿತು ಪರವಾಗಿಲ್ಲ, ಯಾಕೆಂದರೆ ಬರ್ತೀವಿ ಹೊಟ್ಟೋಗ್ತೀವಿ. ಆದರೆ ಪ್ರತಿಯೊಬ್ಬ ಮನುಷ್ಯನೂ ನಿಂತಿರೋ ರಾಮನ್ ಏನಾದರೂ ಇಟ್ಟಿದ್ರೆ ಯುದ್ಧಕ್ಕೆ ನಿಂತಿದ್ದೀರಾ ಅಂತ ಅರ್ಥ. ನಿಮ್ಮನೇಲಿ ಆ ರೀತಿ ನಿಂತಿದ್ರೆ ಪ್ರತಿದಿನ ಯುದ್ಧ ಆಗ್ತಾ ಇರುತ್ತೆ. ಯುದ್ಧ ಯಾವ ರೀತಿ ಆಗುತ್ತೆ, ಹೇಗಾಗತ್ತೆ ಗೊತ್ತಾಗಲ್ಲ. ನಮ್ಮಲ್ಲೇ ಕಲಹಗಳನ್ನ ಪರಿಪೂರ್ಣವಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳೋದು, ಒಂಟಿಯಾಗಿರ್ತಕ್ಕಂಥ ಪಿಶಾಚಿ ಅಂದರೆ, ಒಂಟಿ ಪಿಶಾಚಿ ಅಂತ ಯಾಕೆ ಅಂತೀವಿ ಅಂದರೆ, ಕಾಗೆ ಏಕಾಂಗ್ಯ ಕೂತಿದ್ರೆ ಬಹಳ ಡೇಂಜರ್ ಅಂತೆ. ಒಂದೇ ಕಾಗೆ, ಕಪ್ಪು ಕಾಗೆಯನ್ನು ನೋಡಬಾರ್ದು. ಅದೊಂದು ವಿಶೇಷವಾದ ಕತೆ, ಶನಿ ಮಹಾತ್ಮನಿಗೆ ಹೇಳೋ ಸಮಯದಲ್ಲಿ ಅದನ್ನು ತಿಳಿಸ್ತೀನಿ. ಆ ರೀತಿ ಕೃಷ್ಣ ಪರಮಾತ್ಮ ಒಬ್ಬನೇ ಇರೋದನ್ನ ಮನೇಲಿ ಇಟ್ಕೋಬೇಡಿ. ಅಂದರೆ ಅವ್ನು ಕೊಳಲು ಊದ್ತಾ ಇದ್ದಾಗ ಒಬ್ಬನೇ ಇರಬಾರ್ದು, ಜೊತೆಗೆ ಕಹು ಇರಬೇಕು, ಹಸು ಇರಬೇಕು. ಅದ್ರ ಜೊತೆಗೆ ಸೀತಾಮ್ಮನವ್ರ ಥರ ಯಾರಿರಬೇಕು ಜೊತೆಗೆ, ರುಕ್ಮಿಣಿ ಸತ್ಯಭಾಮ. ಹಾಗಿದ್ದರೆ ಅಂಥದ್ದನ್ನು ಮನೆ ಇಟ್ಕೋಬೋದು. ರಾಮನು ಹಾಗೆ ಒಬ್ಬನೇ ಇರತಕ್ಕಂಥ ರಾಮ, ನಿಂತಿರತಕ್ಕಂಥ ರಾಮ, ಯಾವ ಕಾಲಕ್ಕೂ ಮನೆ ಇಟ್ಕೋಬಾರ್ದು. ಪಟ್ಟಾಭಿರಾಮ ಕೂತಿರಬೇಕು, ಅವನಿಗೆ ಸೇವೆ ಮಾಡ್ತಾ ಇರಬೇಕು. ಆಂಜನೇಯ ಪಕ್ಕದಲ್ಲಿ ಕೂತ್ಕೊಂಡು ರಾಮ 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 ಅಂತ ಇರಬೇಕು. ಪಕ್ಕದಲ್ಲಿ ಸೀತಾಮ್ಮನವರು ತಲೆ ಬಾಗಿ ನಿಂತು ಆ ರಾಮನ್ನ ಇಷ್ಟು ವಿಶೇಷವಾಗಿದ್ದಾನೆ, ನನ್ನ ಯಜಮಾನ ಅಂಥೇಳಿ ಅವಳಿಗೊಂದು ಸ್ವಲ್ಪ ಬಿಂಕ ಇದ್ರು, ಸ್ವಾಭಿಮಾನ. ನನ್ನ ಯಜಮಾನ ಇಡೀ ಜಗತ್ತಿಗೆ ಪ್ರಸಿದ್ಧರಾಗಿದ್ದಾರೆ, ಆ ಸಾಕ್ಷಾತ್ ಭಗವಂತ ಸ್ವರೂಪನಾಗಿರ್ತಕ್ಕಂಥ ರಾಮಚಂದ್ರನೇ ನನ್ನ ಜೊತೆಲಿದ್ದಾನಲ್ಲ, ಅಷ್ಟೇ ಸಾಕು. ನನ್ನನ್ನು ನೋಡಿ ಇವತ್ತು ಕತ್ಲಿಂದ ತಂದ್ಬಿಟ್ಟು ನಾ ಬೆಳಕಿಂದ, ಬಹಳ ಸಂತೋಷ. ಯುದ್ಧಕ್ಕೆ ನನಗೋಸ್ಕರ ಬಂದ್ರಲ್ಲ ಅನ್ನೋ ಸಂತೋಷ. ಹೀಗೆ ನಾವು ರಾವಣ ಲಂಕೆಗೆ ಹೋಗಿ ರಾಮಾಯಣನೆಲ್ಲ ತಿಳ್ಕೊಂಡು ನಿಮಗೆಲ್ಲ ವಿಚಾರ ತಿಳಿಸಿದ್ವಿ. ಎಷ್ಟೋ ಜನ ರಾಮಾಯಣ ನೋಡಿದ್ರು, ಎಷ್ಟೋ ಜನ ಅಯ್ಯೋ ಲಂಕೆ ಬೇರೆ ಊರಲ್ಲಿ ನಾವು ಹೋಗೋಕ್ಕಾಗಲ್ವ ಅಂತ ಒಂದಷ್ಟು ಜನ ನೋಡಿಲ್ಲ, ಕೆಲವರೆಲ್ಲ ತಾತ್ಸಾರದಿಂದ ಕಂಡ್ರು. ಹೀಗೆ ಜೀವನ ಇಡೀ ಪ್ರತಿಯೊಬ್ಬ ಮನುಷ್ಯನಿಗೆ ಏನೆಲ್ಲ ಹೇಳಿದ್ರು ಕೆಲವರಿಗೆ ಒಂದೊಂದು ರೀತಿ 5 ಬೆಳ್ಳು ಒಂದು ಸಮ ಇಲ್ಲ ನೋಡಿ, ಎಲ್ಲರೂ ಸರಿ ಮಾಡೋದು ಭಾಳ ಕಷ್ಟ. ಇವತ್ತು ರಾಮನವಮಿಗೆ ನೀವೆಲ್ಲ ಏನು ಮಾಡಬೇಕು ಎತ್ತ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎಲ್ಲರೂ ರಾಮನಾಮ ಸ್ಮರಣೆಯನ್ನು ಮಾಡ್ಕೊಳ್ಳೋಕ್ಕೆ ಮೊದಲು ಶ್ರೀರಾಮಚಂದ್ರ ಅಂಥೇಳಿ, ಆ ಶ್ರೀರಾಮ ಅಂತ ಹೆಸರು ಯಾಕಿಟ್ರು ದಶರಥ ಅಂತ ಅದನ್ನು ತಿಳಿಸ್ಕೊಡ್ತೀನಿ. ತೊಟ್ಲಲ್ಲಿ ಹಾಕಿದ್ರು ಕೌಸಲ್ಯ, ಸುಮಿತ್ರ, ಕೈಕೆ ಎಲ್ಲ ನಿಂತಿದ್ದಾರೆ. ಸುಮಿತ್ರಾಗ ಮಾತ್ರ 2 ತೊಟ್ಲು, ಯಾಕೆಂದರೆ ಟ್ವಿನ್ಸ್ ಹುಟ್ಟಿದ್ದಾರೆ. ಅಶ್ವಿನಿ ದೇವತೆಗಳ ಮುಖಾಂತರ ಬಂದಿರೋರೆ, ಆ ಅಶ್ವಿನಿ ದೇವತಾ ಪುತ್ರರೇ. ಅಂದರೆ ಅಶ್ವಿನಿ ಅಂದರೆ ನಾನು ಏನು ಹೇಳಿದೆ, ಮಂಗಳವಾರ ದಿವಸ ಮಾಂಸ ತಿನ್ನಬೇಡಿ ಅಂತ ಹೇಳಿದ್ದೆ, ಹೌದಾ? ಅಶ್ವಿನಿ ದೇವತೆಗಳು ಯಾರು? ಅಸ್ತು ಅಂತಕ್ಕಂಥ ದೇವತೆಗಳು ಯಾವತ್ತಿದ್ರೂ ಆರೋಗ್ಯ ದೇವತೆಗಳು. ಅಶ್ವಿನಿ ದೇವತೆಗಳು ಸ್ವತಃ ಏನು ಕೊಡ್ತಾರೋ ಡಬಲ್ ಕೊಡ್ತಾರೆ, ಟ್ವಿನ್ಸ್. ಆ ಅಶ್ವಿನಿ ದೇವತೆಗಳ ಮುಖಾಂತರ ಹುಟ್ಟಿರೋನೇ ಲಕ್ಷ್ಮಣ, ಶತ್ರುಘ್ನ. ಇವರಿಬ್ಬರನ್ನ ಮಧ್ಯದಲ್ಲಿ ಕೈಕೇಯಿಗೆ ಭರತ ಹುಟ್ಟಿದ, ರಾಮ ಕೌಸಲ್ಯ ಹುಟ್ಟಿದ್ರು. ಎಲ್ಲರಿಗೂ ತೊಟ್ಲು ಹಾಕಿದಾಗ ಒಂದು ನಾಮಕರಣ ಮಾಡಬೇಕು. ನಾರದ ಮಹಾನುಗಳು ಬಂದರು. ಬಂದಾಗ ಏನು ಹೇಳಿದ್ರು ನೀವು ಕಾಯ್ತಾರೆ, ನಾನು ಹೇಳ್ತೀನಿ.